ಕ್ರೈಸಿಸ್ ಏನಿದೆ ಇದು ಸಂಪೂರ್ಣವಾಗಿ ನಮ್ಮ ಮೋದಿಯವರ ವಿದೇಶಾಂಗದ ನೀತಿಯ ವೈಫಲ್ಯ. ಈ ಯುದ್ಧ ಪ್ರಾರಂಭ ಆಗೋದಕ್ಕಿಂತ 2 ದಿನ ಮುಂಚೆ ಮೋದಿಯವರಿಗೆ ಏನಪ್ಪ ಕೆಲಸ ಇತ್ತು ಇಸ್ರೇಲ್ನಲ್ಲಿ ಅಂಥದ್ದು ಹೋಗಿ ಅಲ್ಲಿ ಪ್ರವಾಸ ಮಾಡೋದು? ಏನಾದರೂ ಅಷ್ಟು ಒತ್ತಾಯಪೂರ್ವಕವಾದಂಥ ಯಾವುದಾದ್ರೂ ಮಹತ್ವಪೂರ್ಣವಾದಂಥ ಕೆಲಸ ಇತ್ತಾ? ಇಲ್ಲ. ಯಾಕೆ ಹೋದರೂ ಯಾರಿಗೂ ಗೊತ್ತಿಲ್ಲ. ಈಗ 6 ದಿನ ಆದಮೇಲೆ ಅವರು ಸಂತಾಪ ಹೇಳ್ತಾರೆ ಇರಾನ್ ಅವರ ಮುಖ್ಯಸ್ಥರ ಬಗ್ಗೆ. ಏನು ಕ್ರೈಸಿಸ್ಸೇ ಇಲ್ಲ ಅಂದ್ಬಿಟ್ಟು ಹರ್ದೀಪ್ ಸಿಂಗ್ ಪೂರಿ ಅವರು ಫೆಬ್ರವರಿ 9ನೇ ತಾರೀಕು ಪಾರ್ಲಿಮೆಂಟ್ನಲ್ಲಿ ಹರ್ದೀಪ್ ಸಿಂಗ್ ಪೂರಿ ಅವರು ಯಾರು ಆತಂಕ ಪಡೋದು ಬೇಡ, ನಮ್ಮ ಹತ್ರ 75 ದಿನ ಆಗಷ್ಟು ಇಂಧನ ಇದೆ ಅಂತ ಹೇಳಿದ್ರು. ಹೌದಾ ಇಲ್ಲ? ಅದಾದಮೇಲೆ ಮಾರ್ಚ್ನಲ್ಲಿ ಕೂಡ 2 ಸರಿ ಪುನರುಚ್ಚರಿಸಿದ್ರು. ಏಕಾಏಕಿ ನೀವು ಡೊಮೆಸ್ಟಿಕ್ ಸಿಲಿಂಡರ್ನ 60 ರೂಪಾಯಿ ಮಾಡಿದ್ರಿ, ಕಮರ್ಷಿಯಲ್ ಸಿಲಿಂಡರ್ನ 115 ರೂಪಾಯಿ ಮಾಡಿದ್ರಿ. ಅದಾದಮೇಲೆ ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆ್ಯಕ್ಟನ್ನು ಜಾರಿಗೆ ಮಾಡಿದ್ರಿ.